ಪಬ್ಲಿಕ್ ಕಾಲ್ಸ್ ಕೂಡ ಬರ್ತಾ ಇದೆ. ಮೊದಲ ಕಾಲರ್ ರೆಡಿ ಇದ್ದಾರೆ, ನಾಯಂಡಹಳ್ಳಿಯಿಂದ ಮುನಿಯಪ್ಪ ಅಂತ ಹೇಳಿ. ಮುನಿಯಪ್ಪ ಅವರ ನಮಸ್ಕಾರ. ಸರ್ ನಮಸ್ತೆ. ಅಂತರ್ಜಲ ವಿಚಾರವಾಗಿ ಸರ್ಕಾರ ಕ್ರಮ ತಗೊಳ್ಳೋ ಅಗತ್ಯ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ತುಂಬಾ ಒಳ್ಳೆ ವಿಚಾರನ ನೀವು ಪಬ್ಲಿಕ್ ಗೆ ಬಿಡ್ತಾ ಇದ್ದೀರಿ. ಇದು ತುಂಬಾನೇ ಬಹಳ ಪ್ರಮುಖವಾದ ವಿಚಾರ. ಏಕೆಂದ್ರೆ ಇವತ್ತು ನೀರಿನ ಸಮಸ್ಯೆ ಪ್ರತಿ ಒಂದು ಗಲ್ಲಿಲೂ ಇರ್ತಕ್ಕಂತ ಸಮಸ್ಯೆ ಇದು. ಆದ್ರೆ ಇಲ್ಲಿ ಸರ್ಕಾರ ಜನ ಸರ್ಕಾರ ಇಬ್ಬರದೂನು ಇದರಲ್ಲಿ ಬಹಳ ಪ್ರಮುಖ ಪಾತ್ರ ಇದೆ ಸರ್. ಇವತ್ತೇನಾಗಿದೆ, ಸರ್ಕಾರಗಳು ಫುಟ್ಪಾತ್ಗಳನ್ನೆಲ್ಲ ಕಾಂಕ್ರೀಟ್ ಮಾಡ್ಬಿಟ್ರು, ಮತ್ತೆ ರಸ್ತೆಗಳನ್ನೆಲ್ಲ ಕಾಂಕ್ರೀಟ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನೀರು ಒಂದ್ ಕಡೆ ಸ್ಟೋರ್ ಆಗಕ್ ಆಗ್ತಾ ಇಲ್ಲ. ಅಂದ್ರೆ ಅವಾಗ ಮೊದ್ಲು ಜಲ ಇಳ್ಕೊಳ್ಳೋದು ನೀರು ಎಲ್ಲಾ ಕಡೆನೂ. ಇದೇನಾಗ್ತದೆ, ಎಲ್ಲೋ ಒಂದ್ ಕಡೆ ಹೋಗಿ ಫ್ಲೋ ಆಗಿ ಒಂದ್ ಕಡೆ ಹೊರಟೋಗ್ಬಿಡ್ತೈತೆ. ಅದು ಎಲ್ಗೂ ಎಲ್ಲೋ ಕಡೆ ಶೇಖರಣೆ ಆಗ್ಬೇಕಲ್ವ ಜನ, ಆ ರೀತಿ ಆಗ್ತಿಲ್ಲ. ಇದು ಸರ್ಕಾರದ ಬಹಳ ಪ್ರಮುಖವಾಗಿ ಆಲೋಚನೆ ಮಾಡಬೇಕಾಗಿರೋದು. ನೀರು ಇಲ್ಲಿ ಭೂಮಿನ ಹೀರ್ಕೊಳ್ಳುವಂತ ಸನ್ನಿವೇಶಗಳನ್ನ ಅಥವಾ ಸಂದರ್ಭಗಳನ್ನ ಅಥವಾ ಆತರ ವ್ಯವಸ್ಥೆಗಳನ್ನ ಮಾಡ್ಬೇಕಾಗ್ತದೆ. ಮತ್ತೆ ಈಗೇನು ಪ್ರತಿ ಜಮೀನಲ್ಲೂ ಒಂದೊಂದು ಕೊಂಡ ಇರ್ಬೇಕು ಅಂತ ಏನು ಸರ್ಕಾರದ ಆದೇಶ ಇತ್ತು, ಅದು ಎಷ್ಟು ಮಟ್ಟಿಗೆ ಅದು ಕಾರ್ಯಗತ ಆಗ್ತಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ಬೇಕಾಗ್ತದೆ, ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಹೊಂಡಕ್ಕೆ ಸರಿಸುಮಾರು 40,000 ಸಬ್ಸಿಡಿ ಎಲ್ಲ ಕೊಡ್ತಾರೆ ಸರ್ಕಾರ. ಸೊ ಅದು ಕೇವಲ ಪೇಪರ್ ಅಲ್ಲಿ ಎಂಟ್ರಿಗೋಸ್ಕರ ಆಯ್ತಾ ಅಥವಾ ನಿಜವಾಗ್ಲೂ ಅದನ್ನ ಮಾಡ್ತಿದಾರ ಅನ್ನೋ ಪರಿಶೀಲನೆನೂ ಬಹಳ ಪ್ರಮುಖ ಆಗ್ತದೆ. ಮತ್ತೆ ಇನ್ನೊಂದು ಜನ ಪಬ್ಲಿಕ್ ತಿಳ್ಕೊಬೇಕಾಗಿರೋದು ನಾನು ಹೇಳ್ತೀನಿ. ತಾವುಗಳು ನೀರನ್ನ ಬಳಕೆ ಮಾಡಿ ಆ ನೀರು ಎಲ್ಲೋ ಒಂದ್ ಕಡೆ ಸ್ಟೋರೇಜ್ ಆಗೋದಕ್ಕೆ ಅಥವಾ ಜಲಕ್ಕೆ ಭೂಮಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರೋದು ನಮ್ಗಳ ಕರ್ತವ್ಯ. ಅದಕ್ಕೇನೆ ನೂರಾರು ವರ್ಷದಿಂದ ಎಷ್ಟೆಲ್ಲ ಪಬ್ಲಿಕ್ ಅವೇರ್ನೆಸ್ ಗಳು ನಡೀತಾನೆ ಇದೆ. ನಾನು ಒಬ್ಬ ಸಮಾಜ ಸೇವಕನಾಗಿ ಹೇಳ್ತಾ ಇದ್ದೀನಿ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಈ ವಿಚಾರವಾಗಿನೇ ನಾವು ಹಲವಾರು ಕಡೆ ಅವೇರ್ನೆಸ್ ಮಾಡಿದೀವಿ. ಏನು, ಒಂದು ಗಿಡ ನೆಡಿ, ಕಂಪಲ್ಸರಿ ಪ್ರತಿಯೊಬ್ಬರ ಮನೆ ಮುಂದೆನೂ ಒಂದು ಗಿಡ ಇರಬೇಕು, ಅದಕ್ಕೆ ದಿನ ನೀರ್ ಹಾಕ್ತಾ ಇರ್ಬೇಕು, ಅದೇನೆ ಭೂಮಿಗೆ ಜಲ ಆಗೋದು. ಸೊ ಈ ತರನು ಅದೇ ಪಬ್ಲಿಕ್ ಜವಾಬ್ದಾರಿ ಜಾಸ್ತಿ ಇದೆ ಸರ್. ಇವತ್ತು ನಾವೇನ್ ಬೇಜವಾಬ್ದಾರಿಲಿ ನೀರ್ ಖರ್ಚು ಮಾಡ್ತೀವೋ, ನೀರನ್ನ ಪೋಲ್ ಮಾಡ್ತಿದೀವೋ, ಆ ಪೋಲ್ ಆಗೋ ನೀರನ್ನ ನಾವು ಭೂಮಿಗೆ ಹೋಗೋ ಕಡೆ ನೋಡ್ಕೊಬೇಕಾಗ್ತದೆ. ಭೂಮಿಗೆ ಎಲ್ಲೋ ಒಂದ್ ಕಡೆ ಹೋಗೋದಲ್ಲ ಅದು, ಆತರ ಅದೆಲ್ಲ ಜಲವೃದ್ಧಿ ಆಗೋದಿಲ್ಲ ಸರ್. ತುಂಬಾ ಉಪಯುಕ್ತ ಸಲಹೆಯನ್ನ ಕೊಟ್ರಿ. ಧನ್ಯವಾದ ಮುನಿಯಪ್ಪ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಇದು ಮುರಳೀಧರ್ ಅಂತ ಹೇಳಿ ಮೈಸೂರಿನಿಂದ ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಸುಧಾ ಮೇಡಮ್. ಸರ್ ಹೇಳಿ. ನಾನು ನಿಮ್ ಟಿವಿ ನೋಡ್ತಾ ಇರ್ತೀನಿ, ಡಿಬೇಟ್ ಎಲ್ಲ ಭಾಗವಹಿಸ್ತಾ ಇರ್ತೀನಿ. ಹಲೋ ಹೇಳಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಸರ್. ನೋಡ್ತಾ ಇದ್ದೀನಿ ಮೇಡಮ್. ಹೇಳಿ ಸರ್. ಮೇಡಮ್, ಮೈಸೂರು ಜಿಲ್ಲೆ ಜೈಪುರ ಹೋಗ್ಲಿ ಕೆಂಚಲಗೋಡು ಗ್ರಾಮದಲ್ಲಿ ಮೇಡಮ್ KHB ಲೇಔಟ್ ಇದೆ. ಸುಮಾರು ಒಂದು 200 ಮನೆ ಇದೆ ಮೇಡಮ್. 200 ಮನೆಯಲ್ಲಿ ಇವತ್ತವರೆಗೂ ಫ್ಲೋರೈಡ್ ವಾಟರ್ ಬರ್ತಾ ಇದೆ. ನಾವು ಜಲ್ ಜೀವನ್ ಮಿಷನ್ ನಲ್ಲಿ ಮಾನ್ಯ ಸಂಸದರಂತ ಯದುವೀರ್ ಕೃಷ್ಣರಾಜ ಒಡೆಯರ್ ಮುಖಾಂತರವಾಗಿ ಅರ್ಜಿ ಕೊಟ್ಟು ಎಲ್ಲಾ ಮಾಡಿದ್ರು ಕೂಡ ಇವತ್ತು ಫ್ಲೋರೈಡ್ ನೀರು ಬರ್ತಾ ಇದೆ ಮೇಡಮ್. ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ. ದಯವಿಟ್ಟು ಇದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುತ್ತೆ, GT ದೇವೇಗೌಡರಿಗೆ ಬರುತ್ತೆ. ನಮ್ ಕೈಲಾದ ಎಲ್ಲಾ ಪ್ರಯತ್ನ ಮಾಡಿದೀವಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಅರ್ಜಿ ಕೊಟ್ಟು ಎಲ್ಲಾ ಮಾಡಿದ್ರು ಕೂಡ ಇವತ್ತಿನವರೆಗೂ ಕ್ರಮ ವಹಿಸಿಲ್ಲ ಮೇಡಮ್. ಫ್ಲೋರೈಡ್ ವಾಟರ್ ಒಂದು ಅಡಿ ನಿಂತ್ಕೊಳ್ಳುತ್ತೆ ಮೇಡಮ್. 1 ತಿಂಗಳು ಬಿಟ್ರೆ ಫ್ಲೋರೈಡ್ ಒಂದು 3 ಇಂಚು ಫ್ಲೋರೈಡ್ ನಿಂತ್ಕೊಳ್ಳುತ್ತೆ ಮೇಡಮ್. ರೈಟ್ ಸರ್. ನಾವು ನಮ್ಮ ಮೈಸೂರಿನ ಪ್ರತಿನಿಧಿ ಕೂಡ ನಿಮ್ಮ ಈ ಸಮಸ್ಯೆಯನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಸರ್. ನಮ್ಮ ಕಡೆಯಿಂದ ಕೂಡ ಸಂಬಂಧಪಟ್ಟ ಇಲಾಖೆಯವರಿಗೆ, ಸಂಸದರಿಗೆ, ಸಚಿವರಿಗೆ ಎಲ್ರಿಗೂ ಕೂಡ ಗಮನ ತರೋ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದ್ದಕ್ಕೆ.
ವೀಕ್ಷಕರು ನೀವು ಕೂಡ ಕರೆ ಮಾಡಬಹುದು, ಜೊತೆಗೆ ವಾಟ್ಸ್ಆಪ್ ನಲ್ಲಿ ಕೂಡ ನೀವು ಮೆಸೇಜ್ ಅನ್ನ ಕಳಿಸಬಹುದು. ನೋಡಿ, ಪವನ್ ರಾಜ್ ಅಂತ ಮಂಗಳೂರಿನಿಂದ ವಾಟ್ಸ್ಆಪ್ ಅಲ್ಲಿ ನಮಗೆ ಮೆಸೇಜ್ ಕಳಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತಾ ಇರೋದು ಅತ್ಯಂತ ಚಿಂತಾಜನಕ ವಿಷಯ. ಬೋರ್ವೆಲ್ಗಳ ಅತಿಯಾದ ಬಳಕೆ, ಮಳೆ ನೀರಿನ ಸಂಗ್ರಹಣೆಯ ಕೊರತೆ, ಅರಣ್ಯ ನಾಶ ಮತ್ತು ನೀರಿನ ಅತಿಯಾದ ವ್ಯರ್ಥ ಬಳಕೆ ಇವುಗಳಿಂದ ಭೂಗರ್ಭ ಜಲ ಕಡಿಮೆ ಆಗ್ತಾ ಇದೆ ಅಂತ ಇವರು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ದಾರೆ. ಇದರ ಪರಿಣಾಮವಾಗಿ ಗ್ರಾಮ ನಗರಗಳಲ್ಲೂ ಕೂಡ ನೀರಿನ ಅಭಾವ ದಿನೇ ದಿನೇ ಹೆಚ್ಚುತ್ತಾ ಇದೆ. ಬೆಂಗಳೂರು ಏನು ಅನುಸರಿಸುತ್ತದೆಯೋ ಅದನ್ನ ಇಡೀ ರಾಜ್ಯ ಅನುಸರಿಸುತ್ತದೆ. ಬರೀ ಮಾತಾಗ್ತಾ ಇದೆಯೇ ಹೊರತು ನೀರು ಸಂಗ್ರಹದ ಪ್ರಾಥಮಿಕ ಹಂತದ ಕೆಲಸವೂ ಕೂಡ ಆಗ್ತಾ ಇಲ್ಲ. ಇದು ಸಾಧ್ಯನಾ? ನೀರು ಹರಿಯುವ ಮತ್ತು ಅದನ್ನು ಹಿಡಿದಿಟ್ಟುಕೊಳ್ಳುವ ತಗ್ಗು ಪ್ರದೇಶ, ಕಿರು ಕೆರೆ, ಹಿರಿಕೆರೆ ಇವುಗಳನ್ನು ಉಳಿಸಿ ಅಭಿವೃದ್ಧಿಪಡಿಸುವ ಕಾರ್ಯ ಆಗಬೇಕು. ಅಂತರ್ಜಲ ಮಟ್ಟ ಮಹಾವೃದ್ಧಿಗೆ ಸರ್ವರ ಕಳಕಳಿಯ ಹಿತವೇ ಮುಖ್ಯವಾಗಬೇಕು. ಇದರಲ್ಲೆಲ್ಲ ಪಕ್ಷ, ಸ್ವಹಿತಾಸಕ್ತಿ ಇಂಥವೆಲ್ಲ ತಾಂಡವವಾಡಿದ್ರೆ ಎಲ್ಲವೂ ಬಹುತೇಕ ವ್ಯರ್ಥ ಅಂತ ಇವರು ಮಂಗಳೂರಿನಿಂದ ಪವನ್ ಮೆಸೇಜ್ ಮಾಡಿದ್ದಾರೆ. ಇನ್ನು ಮಹಂತೇಶ್ ಅಂತ ಬಸವನ ಬಾಗೇವಾಡಿಯಿಂದ ಕಳಿಸಿದ್ದಾರೆ. ನೋಡಿ, ಅಂತರ್ಜಲ ಕಡಿಮೆ ಆಗೋದಕ್ಕೆ ಕಾರಣ ಏನಂದ್ರೆ ಹಿಂದೆ ಲಕ್ಷಾಂತರ ಜಮೀನುಗಳಲ್ಲಿ ನೀರನ್ನ ನಿಲ್ಲಿಸಿ ಗದ್ದೆ ನೀರಾವರಿ ಮಾಡ್ತಾ ಇದ್ರು. ಹಾಗೆ ಈಗ ಎಲ್ಲಾ ಭೂಮಿಯಲ್ಲೂ ಕಾಂಕ್ರೀಟ್ ಕಟ್ಟಡಗಳೇ ಆಗಿದ್ದು ಅದರಿಂದ ಭೂಮಿಯಲ್ಲಿ ನೀರೇ ಇಂಗುತ್ತಾ ಇಲ್ಲ, ನೀರೇ ನಿಲ್ಲೋದಿಲ್ಲ ಭೂಮಿಯಲ್ಲಿ. ಅದು ಹರಿದು ಸೀದಾ ಸಮುದ್ರಕ್ಕೆ ಸೇರುತ್ತೆ. ಅದರಿಂದ ಹೆಚ್ಚು ರೈತರು ನೀರಾವರಿ ಬೆಳೆಯನ್ನ ಬೆಳೆದ್ರೆ ಅಂತರ್ಜಲ ವೃದ್ಧಿ ಆಗತ್ತೆ. ವಂಡರ್ಫುಲ್. ಈ ತರದೊಂದು ಇನ್ಸೈಟ್ ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇವರು ಬಸವನ ಬಾಗೇವಾಡಿಯಿಂದ ಮಹಾಂತೇಶ್ ಅನ್ನುವಂಥವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಅದ್ಭುತವಾಗಿದೆ. ಈ ಸಲಹೆ ಅಂತರ್ಜಲ ಮಟ್ಟ ಹೆಚ್ಚೋದ್ರ ಕುರಿತಾಗಿ ನಮ್ಮ ಸರ್ಕಾರಗಳು ಗಂಭೀರವಾಗಿ ಏನು ಮಾಡ್ತಾನೆ ಇಲ್ಲ ಅಂತ ಸುಮ್ಮನೆ ನಾಮಕೆ ವಾಸ್ತೆ ಏನೋ ಒಂಚೂರು ಮನ್ರೇಗಾದಲ್ಲಿ ಒಂದಿಷ್ಟು ಇಂಗುಗುಂಡಿ ನಾಮಕೆ ವಾಸ್ತೆ ಅದಾಗಿದೆಯಾ ಅನ್ನೋ ಆಡಿಟ್ ಕೂಡ ಮಾಡಲ್ಲ. ಮಂಡ್ಯದಿಂದ ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರು, ಏನ್ ಹೇಳೋಕೆ ಬಯಸ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ ಹೇಳಿ. ನಮಗ ಭಾಗದಲ್ಲಿ ಹೇಮಾವತಿ ನೀರೆಲ್ಲ ಬರುತ್ತೆ, ಆದ್ರೆ ಕೆರೆಗಳಲ್ಲಿ ನೀರು ಸೇಕರಣೆಗಳು ತುಂಬಾ ಕಮ್ಮಿ. ಓಕೆ. ಅಂದ್ರೆ ಎಲ್ಲಾ ಕೆರೆಗಳಲ್ಲೂ ನೀರು ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಈಗ ನೀರ್ ಎಷ್ಟು ಕೊಟ್ರು ಅದು ಶೇಖರಣೆ ಆಗ್ಬೇಕಲ್ವಾ, ಜನಗಳಿಗೆ ತಲುಪ್ಬೇಕಲ್ವಾ ಅದು. ಕರೆಕ್ಟ್. ಅದನ್ನ ಇದುವರೆಗೂ ಯಾರೂ ಕೂಡ ಮಾಡಿಲ್ಲ. ಯಾರು ಕೂಡ ಕೆರೆಗಳು ಹೇಗಿದೆ, ಅದ್ರದ್ದು ನೀರು ಹೋಗುವಂತ ಟ್ಯೂಬ್ಗಳಾಗಿರ್ಬೋದು, ಕೋಡಿಗಳಾಗಿರ್ಬೋದು, ಅಥವಾ ಎಷ್ಟು ಒತ್ತುವರಿ ಆಗಿದೆ, ಎಷ್ಟು ಅಗಲ ವಿಸ್ತೀರ್ಣ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಿಲ್ಲ ಇದುವರೆಗೂ. ಹೇಮಾವತಿ ಬರುತ್ತೆ ಅನ್ನೋದೊಂದೇ ಖುಷಿ ಜನಕ್ಕೆ. ಅದು ಯಾವಾಗ ನೀರ್ ಬಿಡ್ತಾರೆ ಅದು ತುಂಬಿಕೊಳ್ಳುತ್ತೆ ಅಷ್ಟೇ. ಅದು ಬಿಟ್ಟು ಅಲ್ಲಿ ನೀರ್ ಎಷ್ಟು ಶೇಖರಣೆ ಆಗಿದೆ, ನೀರ್ ಎಲ್ಲಿದೆ, ನೀರ್ ಎಲ್ಲಿ ಸಿಗುತ್ತೆ ಒಂದು ಗಮನನೇ. ರೈಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಧನ್ಯವಾದಗಳು ಶಿವಕುಮಾರ್ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದಕ್ಕೆ. ಮಂಡ್ಯದಿಂದ ಶಿವಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರು, ಏನ್ ಹೇಳೋಕೆ ಬಯಸ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ ಹೇಳಿ. ನಮಗ ಭಾಗದಲ್ಲಿ ಹೇಮಾವತಿ ನೀರೆಲ್ಲ ಬರುತ್ತೆ, ಆದ್ರೆ ಕೆರೆಗಳಲ್ಲಿ ನೀರು ಸೇಕರಣೆಗಳು ತುಂಬಾ ಕಮ್ಮಿ. ಓಕೆ. ಅಂದ್ರೆ ಎಲ್ಲಾ ಕೆರೆಗಳಲ್ಲೂ ನೀರು ತುಂಬಾ ಕಮ್ಮಿ ಅಂದ್ರೆ ತುಂಬಾ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಈಗ ನೀರ್ ಎಷ್ಟು ಕೊಟ್ರು ಅದು ಶೇಖರಣೆ ಆಗ್ಬೇಕಲ್ವಾ, ಜನಗಳಿಗೆ ತಲುಪ್ಬೇಕಲ್ವಾ ಅದು. ಕರೆಕ್ಟ್. ಅದನ್ನ ಇದುವರೆಗೂ ಯಾರೂ ಕೂಡ ಮಾಡಿಲ್ಲ. ಯಾರು ಕೂಡ ಕೆರೆಗಳು ಹೇಗಿದೆ, ಅದ್ರದ್ದು ನೀರು ಹೋಗುವಂತ ಟ್ಯೂಬ್ಗಳಾಗಿರ್ಬೋದು, ಕೋಡಿಗಳಾಗಿರ್ಬೋದು, ಅಥವಾ ಎಷ್ಟು ಒತ್ತುವರಿ ಆಗಿದೆ, ಎಷ್ಟು ಅಗಲ ವಿಸ್ತೀರ್ಣ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಿಲ್ಲ ಇದುವರೆಗೂ. ಹೇಮಾವತಿ ಬರುತ್ತೆ ಅನ್ನೋದೊಂದೇ ಖುಷಿ ಜನಕ್ಕೆ. ಅದು ಯಾವಾಗ ನೀರ್ ಬಿಡ್ತಾರೆ ಅದು ತುಂಬಿಕೊಳ್ಳುತ್ತೆ ಅಷ್ಟೇ. ಅದು ಬಿಟ್ಟು ಅಲ್ಲಿ ನೀರ್ ಎಷ್ಟು ಶೇಖರಣೆ ಆಗಿದೆ, ನೀರ್ ಎಲ್ಲಿದೆ, ನೀರ್ ಎಲ್ಲಿ ಸಿಗುತ್ತೆ ಒಂದು ಗಮನನೇ. ರೈಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಧನ್ಯವಾದಗಳು ಶಿವಕುಮಾರ್ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿದ್ದಕ್ಕೆ.